ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಎಸ್.ಎಂ. ಕೃಷ್ಣ 2 ಬಾರಿ ಸಿಎಂ ಆಗಿ ಸೇವೆ ಸಲ್ಲಿಸಿದವರು. ಅಲ್ಲದೆ ಸಂಸದರಾಗಿ, ಸ್ಪೀಕರ್ ಆಗಿ, ಕೇಂದ್ರ ಸಚಿವರಾಗಿ, ಡೆಪ್ಯೂಟಿ ಸಿಎಂ ಆಗಿ ಸದ್ದು ಮಾಡಿದ ಶಿಸ್ತುಬದ್ಧ ರಾಜಕಾರಣಿ. ಇದರ ಹೊರತಾಗಿಯೂ ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಇಷ್ಟೆಲ್ಲ ಅನುಭವ ಹೊಂದಿದ್ದ ಎಸ್.ಎಂ. ಕೃಷ್ಣಗೆ ಅದೊಂದು ಆಪತ್ಕಾಲ ಎದುರಾಗಿತ್ತು. ರಾಜಕೀಯ ಇತಿಹಾಸದಲ್ಲೇ ಕಂಡರಿಯದ ಸವಾಲೊಂದು ದಿಢೀರ್ ಬೆಟ್ಟದಂತೆ ಬೆಳೆದು ನಿಂತಿತ್ತು. ಉತ್ತುಂಗದಲ್ಲಿದ್ದಾಗಲೇ ಎಸ್.ಎಂ. ಕೃಷ್ಣಗೆ ಎದುರಾಗಿತ್ತು ಅತಿದೊಡ್ಡ ಸವಾಲು. ಎಸ್.ಎಂ. ಕೃಷ್ಣ ಸಾಮಾನ್ಯ ರಾಜಕಾರಣಿಯಾಗಿರಲಿಲ್ಲ. ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅನುಭವ ಇತ್ತು. ಇದೇ ಕಾರಣಕ್ಕಾಗಿಯೇ ಅವರಿಗೆ ಕಾಂಗ್ರೆಸ್ ಪಕ್ಷ ದೊಡ್ಡ ಸವಾಲಿನ ಜವಾಬ್ದಾರಿಯನ್ನೇ ನೀಡಿಬಿಟ್ಟಿತ್ತು. ಎಷ್ಟು ಕಠಿಣ ಸಂದರ್ಭವಿದ್ದರೂ ಎಸ್.ಎಂ. ಕೃಷ್ಣ ಹಿಂದೆ ಮುಂದೆ ಯೋಚಿಸದೆ ಒಪ್ಪಿಕೊಂಡು ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ನಡೆದುಕೊಂಡಿದ್ರು. 1999ರಲ್ಲೇ ಕೆಪಿಸಿಸಿ ಅಧ್ಯಕ್ಷ, ಅದೇ ವರ್ಷ ಚುನಾವಣೆ. ನಿಜ ಹೇಳ್ಬೇಕಂದ್ರೆ ಕರ್ನಾಟಕದ ಮಟ್ಟಿಗೆ ಎಸ್.ಎಂ. ಕೃಷ್ಣ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಎಸ್.ಎಂ. ಕೃಷ್ಣ. 1999ರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಕಾರಣವೇ ಎಸ್.ಎಂ. ಕೃಷ್ಣ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಎಸ್.ಎಂ. ಕೃಷ್ಣ ಕರ್ನಾಟಕ ಕಾಂಗ್ರೆಸ್ನ ಸಾರಥಿಯಾಗಿ ಅಧಿಕಾರ ಸ್ವೀಕರಿಸಿದ್ದು. ಹೌದು, 1999ರಲ್ಲಿ ಇವರು ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅದೇ ವರ್ಷವೇ ಅವರಿಗೆ ದೊಡ್ಡ ಚಾಲೆಂಜ್ ಎದುರಾಯಿತು. ಅದೇನಂದ್ರೆ ಚುನಾವಣೆ. 1999ರಲ್ಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಅದೇ ವರ್ಷ ಚುನಾವಣೆ ಎದುರಿಸೋದು ಅಂದ್ರೆ ಸುಮ್ಮನೆ ಅಲ್ಲ. ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೆ ಎಲ್ಲರನ್ನೂ ಒಗ್ಗೂಡಿಸಬೇಕಾದ ದೊಡ್ಡ ಚಾಲೆಂಜ್ ಇರುತ್ತೆ. ಆ ಎಲ್ಲ ಸವಾಲುಗಳನ್ನ ಮೀರಿ ಎಸ್.ಎಂ.ಕೆ ಅದೇ ಚುನಾವಣೆಯನ್ನು ಗೆದ್ದು ಬೀಗಿದ್ರು. ಪಾಂಚಜನ್ಯ ಯಾತ್ರೆ ಮೂಲಕ ಸಿಎಂ ಪಟ್ಟ ಅಲಂಕರಿಸಿದ್ದ ಎಸ್.ಎಂ.ಕೆ 1999ರಲ್ಲಿ ಎಸ್.ಎಂ. ಕೃಷ್ಣ ಕೈ ಹಿಡಿದಿದ್ದು ಪಾಂಚಜನ್ಯ ಯಾತ್ರೆ. ಎಸ್.ಎಂ. ಕೃಷ್ಣ ಕರ್ನಾಟಕದಲ್ಲಿ ಪ್ರಾರಂಭಿಸಿದ್ದ ಪಾಂಚಜನ್ಯ ಯಾತ್ರೆ ಅಂದಿನ ಕಾಂಗ್ರೆಸ್ಗೆ ಮರುಹುಟ್ಟು ಅಂತಲೇ ಹೇಳಬಹುದು. ಕಾಂಗ್ರೆಸ್ ಹೈಕಮಾಂಡ್ ಸಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದಕ್ಕೆ ಎಸ್.ಎಂ. ಕೃಷ್ಣರ ಮುಂದಾಳತ್ವಕ್ಕೆ ಪೂರ್ಣ ಸಹಕಾರ ಕೊಟ್ಟಿತ್ತು. ಈ ಯಾತ್ರೆಯ ಮೂಲಕ ಅವರು ಕಾಂಗ್ರೆಸ್ಗೆ ಶಕ್ತಿ ತುಂಬಿದ್ರು. ಅದೇ ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೃಷ್ಣ ಯಶಸ್ವಿಯಾದರು. ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸಿ ಅವುಗಳನ್ನ ಮೆಟ್ಟಿ ನಿಂತಿದ್ದ ಎಸ್.ಎಂ.ಕೆ ಈಗ ಕಾಲನ ಹಿಂದೆ ಸರಿದಿದ್ದಾರೆ. ಆದ್ರೆ ಅವರ ಮುತ್ಸದ್ದಿತನ, ರಾಜಕೀಯ ಚಾಣಾಕ್ಷತನ, ಅವರು ಕೊಟ್ಟ ಯೋಜನೆಗಳು ಇಂದಿಗೂ ಎಂದಿಗೂ ಜೀವಂತ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.